ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಚಿಕ್ಕ ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಶಿರಡಿಯಿಂದ ಬಂದಮೇಲೆ ಮನೆಯಲ್ಲಿ ಸಾಯಿಬಾಬಾ ಪೂಜೆ ಮಾಡಿದೆ. ಸಾಯಿಬಾಬಾಗೆ ಹಚ್ಚಿರೋ ಹೂ ಪ್ರಸಾದ ಆಗಿ ನನಗೆ ಸಿಗುತ್ತು. ಅದು ಬಲಗಡೆನೇ ಬಿದ್ದಿತ್ತು ಹೂವು. ಶಿರಡಿಯಿಂದ ಏನೇನೆಲ್ಲ ಪ್ರಸಾದ ತಂದಿದ್ವೋ ಅದನ್ನೆಲ್ಲ ದೇವ್ರ ಮನೆಯಲ್ಲಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಭಕ್ತಿಯಿಂದ ದೇವ್ರಿಗೆ ಎಲ್ಲ ಒಳ್ಳೆಯದಾಗಲಿಪ್ಪ ಅಂತ ಬೇಡ್ಕೊಂಡೆ. ಅದಾದಮೇಲೆ ಶಿರಡಿಗೆ ತೊಗೊಂಡು ಹೋಗಿರೋ ಹೊಸ ಬಟ್ಟೆಗಳೆಲ್ಲ ಮನೆಯಲ್ಲಿ ತಂದು ವಾಶ್ ಮಾಡ್ತಾಯಿದ್ದೀನಿ. ವಾಷಿಂಗ್ ಮಿಷಿನಲ್ಲಿ ಹಾಕೋಕ್ಕಾಗಲ್ಲ, ಈ ಬಟ್ಟೆಗಳೆಲ್ಲ ಹಾಳಾಗ್ತವೆ. ಹಾಗಾಗಿ ಹೊಸ ಬಟ್ಟೆಗಳೆಲ್ಲ ಕೈಯಿಂದನೇ ವಾಶ್ ಮಾಡಬೇಕು. ಹೀಗೆ ಒಂದು ಸಾರಿ ನಾನು ಹೊಸ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ ಇದೆಯಲ್ಲ, ವಾಷಿಂಗ್ ಮಿಷಿನಲ್ಲಿ ಹಾಕಿ ಬಟ್ಟೆ ವಾಶ್ ಮಾಡಿದ್ರೆ ಆಯಿತು ಅಂತ ಸ್ಟೋನ್ ಇರೋ ಬಟ್ಟೆಗಳೆಲ್ಲನೂ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ವಾಷಿಂಗ್ ಮಿಷಿನ್ಗೆ ಹಾಕಿದ ಮೇಲೆ ಹೊರಗಡೆ ತೆಗೆದಾಗ ಆ ಬಟ್ಟೆಗೆ ಒಂದು ಸ್ಟೋನ್ ಇರಲಿಲ್ಲ. ಬಟ್ಟೆ ಎಲ್ಲ ಹಾಳಾಗೋಗಿತ್ತು. ಆವಾಗ ನನಗೆ ಗೊತ್ತಿರಲಿಲ್ಲ ಸ್ಟೋನ್ ಇರೋ ಬಟ್ಟೆ, ಹೊಸ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬೇಗ ಬಟ್ಟೆಗಳು ಹಾಳಾಗ್ತವೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅವತ್ತಿಂದ ನಾನು ಹೊಸ ಬಟ್ಟೆಗಳು ಕೈಯಿಂದನೇ ವಾಶ್ ಮಾಡ್ತೀನಿ. ಇಲ್ಲಿ ಪಾಪು ಹೇಳ್ತಾ ಇದ್ದಾಳೆ, ಹೊರಗಡೆ ಕೋತಿಗಳು ಬಂದಿದ್ದಾವೆ, ನೋಡೋಣ ಬಾ ಅಮ್ಮ ಅಂತ ಕರೀತಾ ಇದ್ದಾಳೆ. ಅದಕ್ಕೋಸ್ಕರ ಹೊರಗಡೆ ಹೋಗಿ ಪಾಪುಗೆ ಕೋತಿ ತೋರಿಸ್ತಾ ಇದ್ದೀನಿ. ಯಾವಾಗಲಾದರೂ ಒನ್ ಟೈಮ್ ಬರುತ್ತೆ ನಮ್ಮ ಮನೆ ಹತ್ರ, ದಿನ ಬರಲ್ಲ ಕೋತಿ.